ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಸಮುದಾಯದ ಶಾಲಾ ಕಾರ್ಯಕ್ರಮ ಕೂಡ ಒಂದಾಗಿದೆ. ಸಮುದಾಯದ ಶಾಲಾ ಕಾರ್ಯಕ್ರಮದ ಆಶಯ ಮತ್ತು ಉದ್ದೇಶ ಅಂದರೆ ಪಾಲಕರು ಶಾಲೆಗೆ ಬಂದು ಮಕ್ಕಳ ಪ್ರಗತಿಯನ್ನು ಪರಿಶೀಲಿಸುವಂಥದ್ದಾಗಿದೆ. ಹಲವಾರು ಪಾಲಕರು ಶಾಲೆಗೆ ಇವತ್ತು ಬಂದು ತಮ್ಮ ಮಕ್ಕಳ ಪ್ರಗತಿಯನ್ನು ಪರಿಶೀಲನೆ ಮಾಡಿ ಶಾಲೆಯ ಬಗ್ಗೆ ತಮ್ಮ ಮಕ್ಕಳ ಪ್ರಗತಿಯ ಬಗ್ಗೆ ಕೊಂಡಾಡಿದ್ದಾರೆ. ನಮಗೆ ಅದೊಂದು ಸಂತೋಷವನ್ನು ತಂದುಕೊಟ್ಟಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಶ್ರೀ ವಾಜೆ ಬಜೇಂದ್ರಿ ಸರ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ಸರ್ ಅವರು ಪುಷ್ಪಾರ್ಪಣೆ ಮೂಲಕ ಸರ್ ಅವರನ್ನು ಸ್ವಾಗತ ಕೊಡಬೇಕಾಗಿದೆ. ನಗರ ಸೇವಕಿಯವರಾದಂತಹ ಶ್ರೀಮತಿ ಪ್ರೀತಿ ವಿನಾಯಕ್ ಕಾಂಕರ್ ಮೇಡಮ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ಶ್ರೀಮತಿ ಕಲಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಪುಷ್ಪಾರ್ಪಣೆಯ ಮೂಲಕ ನಮ್ಮ ನೆಚ್ಚಿನ ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳಂತಹ ಶ್ರೀ ಹಿರೇಮಠ್ ಸರ್ ಅವರನ್ನು ಕೂಡ ವೇದಿಕೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ಶ್ರೀ ರಾಮದೇವ್ ಸರ್ ಅವರು ಪುಷ್ಪಾರ್ಪಣೆ ಮಾಡುವುದು. ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಸತೀಶ್ ಪಾಟೀಲ್ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೊಡುತ್ತೇನೆ. ಶ್ರೀ ಕಲೇಶ್ ಸರ್ ಅವರು ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಅವರನ್ನು ಶ್ರೀ ವಿನಾಯಕ್ ಕಾಂಕರ್ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶ್ರೀ ಪ್ರಭು ಅಲ್ಲಾಪುರ್ ಸರ್ ಅವರು ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡಬೇಕಾಗಿದೆ. ಅವರಾದಂತಹ ಶ್ರೀ ಸಿಟಿ ಪೂಜಾರ್ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶ್ರೀ ಎಸ್ ಕೆ ಮಾರ್ಯಾಳ್ ಸರ್ ಅವರು ಪುಷ್ಪಾರ್ಪಣೆ ಮಾಡುವುದರಿಂದ ಹಿರಿಯ ಶಿಕ್ಷಕರಾದಂತಹ ಶ್ರೀ ಐ.ಬಿ. ಘಟಕ್ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶ್ರೀ ಎಸ್ ಕೆ ಮಾರ್ಯಾಳ್ ಸರ್ ಅವರು ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಲೋಹಿತ್ ಉಡ್ಲಿ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ಶ್ರೀ ಕಲೆ ಸರ್ ಅವರು ಪುಷ್ಪಾರ್ಪಣೆ ಮಾಡುವ ಮೂಲಕ ಅವರನ್ನು ನಮ್ಮ ಶಾಲೆಯ SDMC ಸದಸ್ಯರಾದಂತಹ ಶ್ರೀ ವಿನಾಯಕ್ ಡೌಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 2022ನೇ ಇಸ್ವಿಯಿಂದ 2025ರವರೆಗೆ ಶ್ರೀ ಲೋಹಿತ್ ಉಪ್ರಿ ಸರ್ ಅವರು SDMC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಸೊ ಅವರಿಗೆ ಈಗ ಮಾನ್ಯ ನಗರ ಸೇವಕಿಯವರಾದಂಥ ಶ್ರೀಮತಿ ಪ್ರೀತಿ ವಿನಾಯಕ್ ಕಾಂಕರ್ ಮೇಡಮ್ ಅವರಿಂದ ಸನ್ಮಾನ ನಡೀತಾ ಇದೆ. ದಯಮಾಡಿ ಅದನ್ನು ನಮ್ಮ ಶಾಲೆ ವತಿಯಿಂದ ಕೂಡ ಅವರಿಗೆ ಸನ್ಮಾನ ನಡೀತಾ ಇದೆ. ಸೊ ಅದನ್ನು ಅವರು ಸ್ವೀಕರಿಸಬೇಕಂತ ಅವರನ್ನು ನಿಲ್ಲಿಸ್ಕೊಳ್ತಾರೆ. ನಮ್ಮ ಶಾಲೆ ಶೈಕ್ಷಣಿಕವಾಗಿ ಪ್ರಗತಿ ಆಗಬೇಕಾದ್ರೆ ಅವರು ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಸೊ ಅವರಿಗೆ ಇಂದು ನಮ್ಮ ಶಾಲೆ ವತಿಯಿಂದ ಬೀಳ್ಕೊಳ್ಳುವ ಸಮಾರಂಭ ಮಾಡ್ತಾ ಇದ್ದೀವಿ. ಅದಲ್ಲೇ ಮಾನ್ಯ ನಗರ ಸೇವಕಿಯವರಾದಂಥ ಶ್ರೀಮತಿ ಪ್ರೀತಿ ವಿನಾಯಕ್ ಕಾಂಕರ್ ಮೇಡಮ್ ಅವರು ಕೂಡ ಬೀಳ್ಕೊಳ್ಳುವ ಸಮಾರಂಭ ಇರ್ತಾ ಇದೆ. ಈಗ ನಮ್ಮ ಶಾಲೆಯ ನೂತನ SDMC ಅಧ್ಯಕ್ಷರಾದಂಥ ಶ್ರೀ ಮಹೇಶ್ ಕುಂಬಳ ಸರ್ ಅವ್ರಿಗೂ ಕೂಡ ನಗರ ಸೇವಕಿಯವರಿಂದ ಒಂದು ಸನ್ಮಾನ ನಡೀತಾ ಇದೆ. ಶ್ರೀ ಮಹೇಶ್ ಕುಂಬಳ ಅವರು ಇದರಲ್ಲಿ ಸುಮಾರು ಶಾಲೆಯಲ್ಲಿ ಅಪಾರ ಕೆಲಸ ಇರುವಂಥವರು, ಶೈಕ್ಷಣಿಕ ಚಿಂತನೆ ಮಾಡುವಂಥವರು. ಅವರು ಇಂದು ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಇಂದು ನಗರ ಸೇವಕಿಯವರಿಂದ ಸನ್ಮಾನ ಮಹತ್ವದ ವಿಷಯ ಅಂದರೆ ಮೊನ್ನೆ ನಡೆದಂಥ ಗುರುಸ್ಪಂದನ ಜಿಲ್ಲಾ ಆದರ್ಶ ಶಿಕ್ಷಕಿ ಪ್ರಶಸ್ತಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯವರಾದಂಥ ಶ್ರೀಮತಿ DS ವಕೀಮಠ್ ಮೇಡಮ್ ಅವರಿಗೆ ಲಭಿಸಿದೆ. ಸೊ ಅವರಿಗೆ ಹಾಗೂ ಶ್ರೀಮತಿ PB ರೀತಿ ಮೇಡಮ್ ಅವರಿಗೆ ರಾಣಿ ಚೆನ್ನಮ್ಮ ಆದರ್ಶ ಶಿಕ್ಷಕಿ ಪ್ರಶಸ್ತಿ ದೊರಕಿದೆ. ಇವರುಗಳಿಗೆ ಒಂದು ನಮ್ಮ ವಾರ್ಡ್ ನಂಬರ್ 21ರ ನಗರ ಸೇವಕಿಯವರಾದಂಥ ಶ್ರೀಮತಿ ಪ್ರೀತಿ ವಿನಾಯಕ್ ಕಾಂಕರ್ ಮೇಡಮ್ ಅವರಿಂದ ಸನ್ಮಾನ ಜರುಗ್ತಾ ಇದೆ. ದಯಮಾಡಿ ವೇದಿಕೆ ಮೇಲೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿದೆ. ಹಿರಿಯ
ಶಿಕ್ಷಕಿಯರು ಸುಮಾರು 25 ವರ್ಷಗಳವರೆಗೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದಂಥವರು. ಇವರ ಒಂದು ಸೇವಾ ಮನೋಭಾವನೆಯನ್ನು ಮೆಚ್ಚಿ ಗುರುಸ್ಪಂದನ ಆದರ್ಶ ಶಿಕ್ಷಕಿ ಪ್ರಶಸ್ತಿ ಶ್ರೀಮತಿ DS ವರ್ಗಿಮಠ್ ಮೇಡಮ್ ಅವರಿಗೆ ಲಭಿಸಿದೆ. ಅದಲ್ಲದೆ ರಾಣಿ ಚೆನ್ನಮ್ಮ ಆದರ್ಶ ಶಿಕ್ಷಕಿ ಪ್ರಶಸ್ತಿ ಶ್ರೀಮತಿ PV ರೀತಿ ಮೇಡಮ್ ಅವರಿಗೆ ಲಭಿಸಿದೆ. ಸೊ ಇವತ್ತು ಅವರಿಗೆ 2021ರ ನಗರ ಸೇವಾ ಸಚಿವರಾದಂಥ ಶ್ರೀಮತಿ ಪ್ರೀತಿ ವಿನಾಯಕ್ ಕಾಮಕರ್ ಮೇಡಮ್ ಅವರಿಂದ ಸನ್ಮಾನ ಜರುಗ್ತಾ ಇದೆ. ಸನ್ಮಾನವನ್ನು ಶ್ರೀಮತಿ CV ಪೂಜಾ ಮೇಡಮ್ ಅವರು ಸನ್ಮಾನವನ್ನು ಸೈಡ್ ನಿಂದ್ರಲ್ಲ ಸೈಡ್ ನಿಲ್ರಿ. ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಮಹೇಶ್ ಕುಂಬಳ್ ಸರ್ ಅವರು ನಮ್ಮ ಶಾಲೆ SDMC ಅಧ್ಯಕ್ಷರು, ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಶೈಕ್ಷಣಿಕ ಅವಧಿಯವರೆಗೆ ಇದೀಗ 1 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂಥ 3 ಜನ ಅತಿಥಿ ಶಿಕ್ಷಕಿಯವರಿಗೆ ನಮ್ಮ ಶಾಲೆಯ ವತಿಯಿಂದ ಈಗ ಸನ್ಮಾನ ಜರುಗ್ತಾ ಇದೆ. ಶ್ರೀಮತಿ ಶ್ರುತಿ ಕೋಲ್ಕಾರ್ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಶ್ವೇತಾ ಕುಸ್ಬಿ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಗೌರವ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು. ಕೋಲ್ಕಾರ್ ಮೇಡಮ್ ಸರ್ ಸುಮಾರು 11 ವರ್ಷಗಳವರೆಗೆ ಸರ್ ನಮ್ಮ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಮತಿ ಗೌರಮ್ಮ ಮೇಡಮ್ ಅವರು ಇದೇ ವರ್ಷ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರಿಗೆ ಇವತ್ತು ನಮ್ಮ ಶಾಲೆ ವತಿಯಿಂದ ಒಂದು ಸನ್ಮಾನ ಜರುಗ್ತಾ ಇದೆ. ನಾಗರಾಯ್ ಮೇಡಮ್ ಶಾಲೆಯ ಸಹೋದ್ಯೋಗಿ ಮಿತ್ರರಾದಂಥ ಶ್ರೀ LP ಕೃಷ್ಣನ್ ಸರ್ ಅವರು ಒಂದೆರಡು ಮಾತುಗಳನ್ನ ಆಡುತ್ತಂತೆ. ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ ರವಿ ಬಿಜೆಪಿ ಸರ್ ಅವರೇ, ಹಾಗೂ ನಮ್ಮ ಸಮನ್ವಯ ಅಧಿಕಾರಿಗಳಾದಂತಹ ID ಹಿರೇಮಠ್ ಸರ್ ಅವರೇ, ಅದೇ ರೀತಿಯಾಗಿ ಸಾಮಾಜಿಕ ಕಾರ್ಯಕರ್ತರಾದಂತಹ ಶ್ರೀಮತಿ ಪ್ರೀತಿ ವಿನಾಯಕ್ ನಗರ ಸೇವಕಿಯರಂಥ ಪ್ರೀತಿ ಕಾಮಕರ್ ಅವರೇ, ಅದೇ ರೀತಿ ವಿನಾಯಕ್ ಕಾಮಕರ್ ಅವರೇ, ಹಾಗೂ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂಥ ಸತೀಶ್ ಪಾಟೀಲ್ ಸರ್ ಅವರೇ, ಹಾಗೂ ನಮ್ಮ ಕ್ಷೇತ್ರ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಂಥ CT ಪೂಜಾರಿ ಸರ್ ಅವರೇ, ಹಾಗೂ ರವಿ ಕುಪ್ರಿ ಅವರೇ, ಡಾಕ್ಟರ್ ಸರ್ ಅವರೇ, ನಮ್ಮ ಪ್ರಧಾನ ಗುರುಗಳೇ, ಹಾಗೂ ಈಗ ನಮ್ಮ ನೂತನ ಅಧ್ಯಕ್ಷರಾದಂತಹ ಮಹೇಶ್ ತುಂಬಾಳ್ ಅವರೇ. ಇವತ್ತು ಅತಿಥಿ ಶಿಕ್ಷಕರನ್ನು ನಾವು ಮಾರ್ಚ್ 31ಕ್ಕೆ ರಿವ್ಯೂ ಮಾಡಿದ್ದೀವಿ. ಸೊ ಆದರೂ ಸಹಿತ ನಮ್ಮಲ್ಲಿ ಅತಿಥಿ ಶಿಕ್ಷಕರ ಒಂದು ಅವಶ್ಯಕತೆ ಯಾವ ರೀತಿ ಇರ್ತದಪ್ಪ ಅನ್ನೋದು ನಮ್ಮಲ್ಲಿ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ, ನಮ್ಮಲ್ಲಿ ಸರ್ಕಾರಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇರೋದ್ರಿಂದ ಸೊ ಇಲ್ಲಿ ನಮ್ಮ ಅತಿಥಿ ಶಿಕ್ಷಕರ ಒಂದು ಅವಶ್ಯಕತೆ ಬೀಳ್ತದೆ. ಸೊ ಈಗಾಗಲೇ ನಮ್ಮ ಮಾನ್ಯ BOS ಅವರು ಅಂದಂತೆ ಶ್ರುತಿ ಟೀಚರು ನಮ್ಗೆ ಯಾವತ್ತೂ ಗೆಸ್ಟ್ ಟೀಚರ್ ಅಂತ ಅನಿಸನೇ ಇಲ್ಲ. ಸುಮಾರು 11 ವರ್ಷಗಳವರೆಗೆ ಈ ಶಾಲೆಯಲ್ಲಿ 12 ವರ್ಷ ಆಯ್ತು ಸರ್. ಈಗ ಅವರು ನಮ್ಮ ಯಾವ ಟೀಚರ್ಸ್ಗಿಂತಲೂ ಇಲ್ಲಿ ಇದ್ದಂಥ 3 ಜನ ಟೀಚರ್ಸ್ ಸರ್, ಎಲ್ಲರಿಗಿಂತಲೂ ನಮ್ಮ ಖಾಯಂ ಟೀಚರ್ಸ್ಗಿಂತಲೂ ಹೆಚ್ಚಿನ ಎಫರ್ಟ್ ಹಾಕಿ ಇಲ್ಲಿ ನಮ್ಮ ಮಕ್ಕಳನ್ನು ತಯಾರು ಮಾಡಿದ್ದಾರೆ. ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಆಮೇಲೆ ಯಾವುದೋ ಒಂದು ಶೈಕ್ಷಣಿಕ ಪ್ರವಾಸ ಅನ್ರಿ, ಶಾಲೆಯಲ್ಲಿ ಇರ್ತಕ್ಕಂಥ ಇನ್ನಿತರೆ ಪಠ್ಯೇತರ ಚಟುವಟಿಕೆಗಳಾಗಲಿ, ಪ್ರತಿಯೊಂದರಲ್ಲೂ ಸಹಿತ ನಮಗಿಂತಲೂ ಜಾಸ್ತಿ ಒಂದು ಶ್ರಮವನ್ನು ಹಾಕಿ ಅವ್ರು ಏನು ಮಾಡ್ತಿದ್ರು, ಮಕ್ಕಳಿಗೆ ಪಾಠವನ್ನು ಮಾಡ್ತಿದ್ರು. ನಮ್ಮೊಂದಿಗೆ ಎಲ್ಲರ ಹಿರಿಯ ಶಿಕ್ಷಕರೊಂದಿಗೆ ನಮ್ಮ ಕದಂ ಟೀಚರ್ ಇರಲಿ, ಆಮೇಲೆ ಇನ್ನುಳಿದಂತೆ ನಮ್ಮ ನಾಗರಾಜ್ ಟೀಚರ್ ಇರಲಿ, ಅವ್ರ ಜೊತೆಗೆ ಮಕ್ಕಳಂತೆ ವರ್ತಿಸ್ತಾರೆ ಸರ್ ಅವರು. ಜೊತೆಗೆ ನಮ್ಮ ಜೊತೆಗಂತೂ ತೀರಾ ನಮ್ಮ ಸಹೋದರಿಯರನ್ನಪ್ಪ ಅನ್ನುವಂಥ ಒಂದು ಭಾವನೆ, ಆ ರೀತಿ ನಮ್ಮಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು ನಮ್ಮಲ್ಲಿ ಶಿಕ್ಷಕರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಮುಂದಿನ ವರ್ಷಕ್ಕೂ ಕೂಡ ನಮಗೆ ಅತಿಥಿ ಶಿಕ್ಷಕರ ಒಂದು ಬೇಡಿಕೆಯನ್ನು ತಮ್ಮ ಮುಂದೆ ಇಡ್ತೀವಿ ಸರ್ ನಾವು. ಅದೇ ರೀತಿ ಮತ್ತು ನೀವೆಲ್ಲರೂ ನಿಮಗೇನು ಶಾಲಾಗಿ ಇಷ್ಟು ವರ್ಷ ಯಾವಾಗೂ ಸನ್ಮಾನ ಮಾಡಿಲ್ಲ. ಸೊ ಈಗ ಸನ್ಮಾನ ಮಾಡತ್ತಾರೆ, ನಮ್ಮನ್ನು ಕಳಿಸಿ ಬಿಡತ್ತಾರೆ ಅಂತ ಏನು ತಿಳ್ಕೊಂಡ್ಬಿಟ್ಟಿದ್ದೀರಿ ಪಾಪ.
ನಾವು ನಿಮ್ಗೆ ಕಳಿಸ್ತಾ ಇಲ್ಲ. ಈಗಾಗಲೇ ಘಟ್ಟ ಸರ್ ನಾವೆಲ್ಲ ಮಾತಾಡಿದ್ವಿ, ಸರ್ ಜೋಡಿ ಮಾತಾಡ್ತಾರೆ ಸರ್ ಅವರು. ಅವಾಗ ನೆಕ್ಸ್ಟ್ ಇಯರ್ ನಮ್ಗೆ ಮತ್ತೆ ಸ್ಯಾಂಕ್ಷನ್ ಕೊಟ್ಟಾಗ ನಾವು ನಿಮ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನಿಮಗೆ. ಆ ನಂತರ ಏನು ಮಾಡ್ತೀವಿ, ಮುಂದೆ ಬೇರೆ ಟೀಚರ್ಸ್ಗೆ ನಾವು ಏನು ಮಾಡ್ತೀವಿ, ಅವಕಾಶವನ್ನು ಕೊಡ್ತೀವಿ. ಇಲ್ಲಿ ಸಮಯನೂ ಭಾಳ ಆಗಿದೆ. ಸೊ ಇಲ್ಲಿ ನನಗೆ ಒಂದೆರಡು ಮಾತುಗಳು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅಭಿನಂದನೆ ಹೇಳಿ ನಾನು ಮಾತನಾಡ್ತೀನಿ. ಅಂತ ಶ್ರೀ ಎಂ ಪಿ ಜುಗ್ನರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಅತಿಥಿ ಶಿಕ್ಷಕರ ಪರವಾಗಿ ಶ್ರೀಮತಿ ಶ್ರುತಿ. ನನಗೆ ಒಂದು ರೀತಿಯಿಂದ ಖುಷಿನೂ ಆಯಿತು, ಏನೋ ಫಸ್ಟ್ ಟೈಮ್ ಶಾಲ್ ಹಾಕೊಳಕ್ಕೆ ನಿಮಗೆ. ಅದು ಬೇಜಾರು ಆಯ್ತು, ಯಾಕಂದ್ರೆ ನಮ್ಗೆ ಕಳ್ಸಾತಾರೇನೋ ಅಂತ ನನಗೊಂದು ಫೀಲ್ ಆಯ್ತು. ನಾನು ಆ್ಯಕ್ಚುಲಿ ಸರ್ ನಾನು ಕಲ್ತಿದ್ದು ಇದೇ ಶಾಲೆ ಒಳಗೆ ರೀ. ನನ್ನ ತಂದೆ ತಾಯಿ ಕಲ್ತಿದ್ದು ಇದೇ ಶಾಲೆ ಒಳಗೆ. ಸೊ ನನಗೆ ಇಲ್ಲಿ ಫಸ್ಟ್ ಟೈಮ್ ನಾನು ಬಂದಿರೋದು BPT BAದಲ್ಲಿ BPT ಮಾಡುವಾಗ. ಅವಾಗ ಬಂದು ಕೂಡಲೇ ನಾನು ನೆಕ್ಸ್ಟ್ ಟೈಮ್ ನಾನು BEd ಮುಗಿದ ಬಳಿಕ ನಾನು ರಿಕ್ವೆಸ್ಟ್ ಮಾಡಿದ್ದೆ, ಸರ್ ನೀವು ಏನಾದರೂ ಇದ್ದರೆ ನಾನು ಕರೀರಿ ಅಂತ. ಆಗ 2014 ಅತಿಥಿ ಶಿಕ್ಷಕರ ಕಾಲ್ ಆಗ್ತಾ ಬಂದ್ರಿ ಸರ್. ಸೊ ನನಗೆ ಅವಾಗೇನು ಕರ್ಕೊಂಡ್ರಲ್ಲಿ ಇಲ್ಲಿವರೆಗೂ ನಾನು ಅತಿಥಿ ಶಿಕ್ಷಕಿಯಾಗಿ ಬರ್ತಾ ಇದ್ದೀನಿ. ಸೊ ಇನ್ನೊಂದೇನು ಹೇಳ್ಬೇಕಂತಂದ್ರೆ, ಇಲ್ಲಿ ನಾ ಇಷ್ಟು ಎಫರ್ಟಾಗಿ ಮಾಡಿದ್ದೇನಂತೆ ಸರ್ ಏನು ಹೇಳಿದ್ರಲ್ಲ, ಇದೆಲ್ಲ ಶಿಕ್ಷಕರ ಸಹಕಾರ ಐತಿ ನನಗೆ. ಇಲ್ಲಿವರೆಗೂ ನಾನು ಅವ್ರ ಸಪೋರ್ಟ್ನ ಇಲ್ಲಿ ಮಟ್ಟ ಬಂದಿದ್ವಿ. ಯಾರು ಆಗಿನ ಟೈಮ್ನಾಗ ರಿತಿಕ್ ಸರ್ ನನಗೆ ಭಾಳ ಸಹಕಾರ ಮಾಡಿದ್ದಾರೆ. ಇವಾಗ ನಮ್ಗೆ ಏನೋ ಒಂದು ಗೊತ್ತಾಯಿದ್ರಿಕಿಲ್ರಿ. ಸೊ ಫಸ್ಟ್ ಟೈಮ್ ಮಕ್ಕಳ ಜೊತೆ ಹೆಂಗೆ ಮಿಂಗಲ್ ಆಗೋದು, ಹೆಂಗೆ ಕಳ್ಸೋದು ಅನ್ನೋದು ಸಹಿತ ಎಲ್ಲ ಟೀಚರ್ಸು ಸಹ ಭಾಳ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ನನಗೆ ನಿಮಗೂ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್, ನಮ್ಗೆ ಹಿಂಗೆ ಇದೇ ರೀತಿ ಕರೀತಾ ಇದ್ರಿ. ಎಲ್ಲರೂ ನಾನು ಸಹಿತ ನನ್ನ ಎಫರ್ಟ್ ಹಾಕಿ ನಾನು ಗೌರ್ಮೆಂಟ್ ಮಾಡ್ಕೊಳ್ಳೋದನ್ನ ಪ್ರಯತ್ನ ಮಾಡ್ತೀನಿ ಸರ್. ಸೊ ಹಾಂ ಸರ್, ಮಾಡೇ ಮಾಡ್ತೀನಿ ಸರ್. ಈ ಒಂದು ನನ್ನ ಅನಿಸಿಕೆಯನ್ನು ಒಂದೆರಡು ಲೈನ್ ಬರ್ತೀನಿ ಅಂತ ಹೇಳ್ತೀನಿ ಸರ್, ವಿತ್ ಯೋರ್ ಪರ್ಮಿಷನ್ ಸರ್. मुझे ना सुकून है इस बात का कि 2 पैसा चाहे मैं कम कमा रही हूँ, मगर हर सुबह मैं हंस कर काम पे जा रही हूँ. जो सोचता है अब तक मिला तो नहीं है, मगर सुकून इस बात का है कि रास्ता मैंने पकड़ा तो मंजिल का ही है. शिकार नहीं बनी किसी की उसूलों का, शुरुआत कर रही हूँ अपनों हाथों से खुद का सपनों का. सुकून इस बात का है कि मज़ा आ रहा है इस काम पे, क्योंकि जान लिया मैंने खुद से काम का नशा ही देता है सुकून का. ಸೊ ಇದು ಟೀಚರ್ ಮತ್ತು ಸ್ಟೂಡೆಂಟ್ ನಡುವಿನ ಒಂದು ಬಾಂಡಿಂಗ್ ಒಳಗೆ ನಾ ಈ ಒಂದು ಲೈನ್ಸ್ ಅನ್ನ ಹೇಳಿದ್ದೀನಿ ಸರ್. ಇಷ್ಟು ಸುಕೂನ್ ಎಲ್ಲೂ ಸಿಗೋದಿಲ್ಲ ಅಂತ, ಯಾವ ವೃತ್ತಿ ಒಳಗೂ ಸಿಗೋದಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ಶಿಕ್ಷಕ ವೃತ್ತಿ ಒಳಗೆ ಭಾಳ ಪವಿತ್ರವಾದ ವೃತ್ತಿ ಇದೆ ರೀ ಸರ್. ಸೊ ನಾನು ಒಂದು ಪುಣ್ಯ ಮಾಡಿದ್ದೀನಿ ರೀ ಈ ವೃತ್ತಿ ಒಳಗೆ. ನಾನು ಆ್ಯಕ್ಚುಲಿ BEd ಮಾಡಬಾರ್ದು ಅಂತ ಕೂಡ ನಮ್ಮ ತಂದೆ ಒಂದಂಗೆ ಫೋರ್ಸ್ ಮಾಡಿದ್ರು. ಸೊ ಈಗ ಅದು ಖುಷಿ ಆಯಿತು, ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಸೊ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ರೀ ಸರ್. ಇದು ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಘಟ್ಟ ಸರ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ, ಯಾಕಂದರೆ ಅವರು ಕೂಡ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿ ಇಲ್ಲಿ ತನಕ ನಾನು ಕರ್ಕೊಂಡ್ಬಂದಾಗ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚಿಕೊಟ್ಟಂಥ ಸಹೋದರಿಯವರಾದಂಥ ಶ್ರೀಮತಿ ಶ್ರುತಿ ಕುಲ್ಕರ್ ಮೇಡಮ್ ಅವ್ರಿಗೆ ಧನ್ಯವಾದಗಳು ಸರ್. ಇನ್ನು ನಮ್ಮದು ಅತಿಥಿ ಶಿಕ್ಷಕರು ನೇಮಕಾತಿ ಆಗಿರೋದೇ ಇಲ್ಲ. ಅವರು ಎಲ್ಲಿ ಯಾವುದಲ್ಲಿ ಡಿಮಾರ್ಟ್ ಅಪೋಸಿಟ್ ಸರ್, ಚೆನ್ನಮ್ಮ ನಗರದಿಂದ ಆಟೋ ಮಾಡ್ಕೊಂಡು ನಮ್ಮ ಸ್ಕೂಲಿಗೆ ಬಂದು ಪಾಠ ಮಾಡ್ತಾರೆ. ಸಿನ್ಸ್ May 29 ನಮ್ಮ ಸ್ಕೂಲಿಗೆ ಬರ್ತಾರೆ. ಅದು ನಮ್ಮ ಇಲಾಖೆ ನಿಯಮಾನುಸಾರವಾಗಿ ಅವ್ರ ನೇಮಕಾತಿ ಜುಲೈಗೆ ಆಗ್ತದೆ. ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಸರ್ ಅವ್ರು ಫ್ರೀಯಾಗಿ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಬರ್ತಾರೆ. ವಾರ್ಡ್ ನಂಬರ್ 21 ನಗರ ಸೇವಕಿಯವರಾದಂಥ ನಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಪ್ರೀತಿ ವಿನಾಯಕ್ ಕಾಮ್ಕರ್ ಮೇಡಮ್ ಅವರು ಒಂದೆರಡು ಮಾತುಗಳನ್ನ ಆಡ್ತಕ್ಕಂಥವ್ರು. ನಮ್ಮ ಶಾಲೆಯಲ್ಲಿ ಮಕ್ಕಳ ಶಿಕ್ಷಕಿಯರಿಗೆ ಪ್ರಶಸ್ತಿ ಬರ್ತದೆ, ಅದೊಂಥರ ಹೆಮ್ಮೆಯ ವಿಷಯ. ಯಾಕಂದರೆ ಈ ಸ್ಕೂಲ್ ಟೀಚರ್ಸ್ನ ಆ ಥರ ಅದಾರ. ಯಾಕಂದ್ರೆ ಒಂದು ಹೆತ್ತು ಮಕ್ಕಳಿಗೆ ಕಲಿಸೋ ಥರ ಪಾಠ ಮಾಡ್ತಾರೆ, ರೀತಿಯಾಗಿ ವಿದ್ಯಾಭ್ಯಾಸ ಆಗಲಿ ಒಳ್ಳೆ ಶಿಕ್ಷಣ ಕೊಡ್ತಾರೆ. ಆ ಶಿಕ್ಷಣಕ್ಕೆ ಒಂದು ಬೆಲೆ ಬಂದದ, ಆ ಪ್ರಶಸ್ತಿಗೂ ಈ ಬೆಲೆ ಬಂದದ. ಮತ್ತೊಮ್ಮೆ ನಾನು ನಿಮ್ಮ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ, ಪ್ರೀತಿ ಟೀಚರ್ ಹಾಗೂ ಟಿವಿ ಟೀಚರ್ ಬಗ್ಗೆ. ಹಾಗೆ ನೂತನವಾಗಿ ಆಯ್ಕೆಯಾದಂಥ ಮಹೇಶ್ ಕುಮಾರ್ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಮಾಜಿ ಅಧ್ಯಕ್ಷರು ರೋಹಿತ್ ಕುಮಾರಿ ಅವರು ಕೂಡ ಈ ಶಾಲೆಗೆ ಭಾಳ ಪಟ್ಟದ. ಅವರು ಶಾಲೆಯ ಬಗ್ಗೆ ಭಾಳ ಶ್ರಮ ವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹೇಳ್ತಾ ನಾನು ಮಾತು ಮುಗಿಸ್ತೀನಿ.